ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆಗಿರುವಂತ ದರ್ಶನ್ಗೆ ರೆಗ್ಯುಲರ್ ಬೇಲ್ ನಿನ್ನೆ ಹೈಕೋರ್ಟ್ನಿಂದ ಮಂಜೂರಾಗಿದೆ. ಸಹಜವಾಗಿ ಇದರಿಂದ ಖುಷಿಯಾಗಿದ್ದಾರೆ ದರ್ಶನ್ ಮತ್ತೆ ಅವರ ಕುಟುಂಬಸ್ಥರು. ಈಗ ಬೆನ್ನೋವಿಗೆ ಸರ್ಜರಿಯ ಅಗತ್ಯತೆ ಇದೆ ಅಂತೇಳಿ ಹಿಂದೆ ಮೆಡಿಕಲ್ ಬೇಲ್ ಅನ್ನ ಪಡ್ಕೊಂಡಿದ್ರು ಕೋರ್ಟ್ನಿಂದ. ಆದ್ರೆ ರೆಗ್ಯುಲರ್ ಬೇಲ್ ಸಿಗ್ತಾ ಇದ್ದಂತೆ ಬೆನ್ನು ನೋವಿಗೆ ಆಪರೇಷನ್ ಮಾಡಿಸೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಸರ್ಜರಿ ಬೇಡವೇ ಬೇಡ ಅನ್ನೋ ನಿರ್ಧಾರಕ್ಕೆ ದರ್ಶನ್ ಬಂದಿದ್ದಾರಂತೆ. ಚಿಕಿತ್ಸೆ ಕೊಡಿ, ಅದಕ್ಕೆ ಬೇಕಾದಂಥದ್ದು ಅಂದ್ರೆ ಫಿಸಿಯೋಥೆರಪಿ ಕೊಡಿ, ಅಷ್ಟೇ ನನಗೆ ಸಾಕು ಅಂತ ದರ್ಶನ್ ಹೇಳ್ತಾ ಇದ್ದಾರಂತೆ. ಈ ಹಿಂದೆ ಡಾಕ್ಟರ್ಸ್ ಕೂಡ ಇಲ್ಲ, ಸರ್ಜರಿ ಅಗತ್ಯತೆ ಇದೆ, ನೀವು ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತ ದರ್ಶನ್ ಮನವೊಲಿಸಿದ್ರು ಅಂತಾನು ಸುದ್ದಿ ಬಂದಿತ್ತು. ಆದ್ರೆ ಇದೀಗ ದರ್ಶನ್ ಮಾಡ್ತಿರುವಂತ ರಿಕ್ವೆಸ್ಟ್ಗೆ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ BGS ಡಾಕ್ಟರ್ಸ್ ಅಂತ ಹೇಳಲಾಗ್ತಾ ಇದೆ. ಸರ್ಜರಿ ಬದಲಿಗೆ ಫಿಸಿಯೋಥೆರಪಿ ಮಾತ್ರ ಮಾಡಿಸ್ಕೋತಾರಂತೆ. ಶೀಘ್ರವೇ ಡಿಸ್ಚಾರ್ಜ್ ಮಾಡುವಂತೆನೂ ಕೂಡ ದರ್ಶನ್ ಡಾಕ್ಟರ್ಸ್ ಹತ್ರ ಮನವಿ ಮಾಡಿಕೊಂಡಿದ್ದಾರಂತೆ. ಹಾಗಾಗಿ ಒಂದೆರಡು ದಿನಗಳಲ್ಲಿ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗುವಂತ ಸಾಧ್ಯತೆ ಇದೆ. ಸಾಕು ಆಸ್ಪತ್ರೆಯಲ್ಲಿ ರೆಸ್ಟ್ ತಗೊಂಡಿದ್ದು, ಹೇಗಿದ್ರು ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ಹೀಗಾಗಿ ಮನೆಯಲ್ಲೇ ರೆಸ್ಟ್ ಮಾಡೋದಕ್ಕೆ ದರ್ಶನ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರಂತೆ. ಡಿ ಗ್ಯಾಂಗ್ ರಿಲೀಸ್ ಆದ್ರು ಅಂದ್ರೆ ಅವರಿಗೆ ಬೇಲ್ ಸಿಕ್ಕರೂ ಕೂಡ ಟೆನ್ಷನ್ ಮಾತ್ರ ತಪ್ಪಿಲ್ಲ. ಬೇಲ್ಗೆ ಕೊಕ್ಕೆಯನ್ನ ಹಾಕೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೈಕೋರ್ಟ್ ಪೀಠದ ಆದೇಶವನ್ನ ಪ್ರಶ್ನೆ ಮಾಡೋದಕ್ಕೆ ಪೊಲೀಸರು ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈ ಬಗ್ಗೆ ಮೇಲ್ಮನವಿ ಹಾಕೋದಕ್ಕೆ, ಸಲ್ಲಿಕೆ ಮಾಡೋದಕ್ಕೆ ಚರ್ಚೆಗಳಾಗ್ತಾ ಇದೆ. SPP ಹಾಗೂ ಕಾನೂನು ತಜ್ಞರ ಜೊತೆಯಲ್ಲಿ ಪೊಲೀಸರು ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಬೇಲ್ ಪ್ರತಿ ಈಗ ಸಿಗಬೇಕಲ್ಲ, ಅದು ಸಿಕ್ಕ ತಕ್ಷಣ ಸುಪ್ರೀಂ ಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಇದೆಯಂತೆ. ಅದಕ್ಕೆ ಗೃಹ ಇಲಾಖೆಯ ಪರ್ಮಿಷನ್ ಬೇಕಾಗುತ್ತೆ. ಗೃಹ ಇಲಾಖೆಯಿಂದ ಈ ಹಿಂದೆಯೇ ಅನುಮತಿಯನ್ನ ಪಡ್ಕೊಂಡಾಗಿದೆ. ಮಧ್ಯಂತರ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ತನಿಖಾಧಿಕಾರಿಗಳು ದರ್ಶನ್ ವಿಷಯವಾಗಿ. ಇದೀಗ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಪೊಲೀಸ್ ಇಲಾಖೆಯಿಂದ ಚರ್ಚೆಗಳು ನಡೀತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್, ಈಗ ಮಧ್ಯಂತರ ಜಾಮೀನು ಸಿಕ್ಕಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದನ್ನ ನಾವು ನೋಡಿದ್ವಿ, ಗೃಹ ಇಲಾಖೆಯಿಂದ ಪರ್ಮಿಷನ್ ಎಲ್ಲ ತಗೊಂಡು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ ದರ್ಶನ್ ಸೇರಿದಂತೆ ಉಳಿದಂತ ಆರೋಪಿಗಳಿಗೆ 7 ಮಂದಿಗೆ. ಸೊ ಈ ನಿಟ್ಟಿನಲ್ಲಿ ಪೊಲೀಸರು ಯಾವ ತರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ, ಯಾವಾಗ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕುವಂತ ಚಾನ್ಸಸ್ ಇದೆ? ಶ್ರೀಮಂತ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಕೇವಲ 6 ತಿಂಗಳಲ್ಲಿ A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಸೇರಿದಂತೆ ಒಟ್ಟು 12 ಮಂದಿಗೆ ಈಗ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕಿರುವಂಥದ್ದು. ಹಿಂದೆ 5 ಮಂದಿ ಜಾಮೀನು ಸಿಕ್ಕಿ ರಿಲೀಸ್ ಆಗಿದ್ರು. ಈಗ ನಿನ್ನೆ ಹೈಕೋರ್ಟ್ ಅಲ್ಲಿ ದರ್ಶನ್ ಸೇರಿದಂತೆ 7 ಮಂದಿ ಆರೋಪಿಗಳಿಗೆ ಒಂದು ಜಾಮೀನನ್ನ ಸಿಕ್ಕಿರುವಂಥದ್ದು. ಪ್ರಮುಖವಾಗಿ ಈಗಾಗಲೇ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ದರ್ಶನ್ ಈಗ ಈ ಒಂದು ಬೇಲ್ ಸಿಕ್ಕಿರುವಂಥದ್ದು, ಒಂದು ರಿಲೀಫ್ ಸಿಕ್ಕಂತ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಈಗ ಅವ್ರು ಇನ್ನೂ ಕೂಡ ಫಿಸಿಯೋಥೆರಪಿ ಮೂಲಕವೇ ಒಂದು ಟ್ರೀಟ್ಮೆಂಟ್ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಮತ್ತೆ ಯಾಕಂದ್ರೆ ಇಷ್ಟು ದಿನಗಳವರೆಗೂ ಕೂಡ ಸರ್ಜರಿ ಮಾಡಿಸ್ಕೊಳ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. 11ನೇ ತಾರೀಕು ಆ ಬಗ್ಗೆ ದಿನಾಂಕ ನಿಗದಿ ಆಗಿರುವಂತಹ ವಿಚಾರ ಬಗ್ಗೆ ಕೂಡ ಹೈಕೋರ್ಟ್ ಗಮನಕ್ಕೆ ತರಲಾಗಿದ್ರೂ ಸಹ ಸರ್ಜರಿಯನ್ನ ಮಾಡಿಸ್ಕೊಂಡಿರಲಿಲ್ಲ. ಕಾರಣ ನಿನ್ನೆ ಏನಾಗುತ್ತೆ, ಒಂದು ಹೈಕೋರ್ಟ್ ಅಲ್ಲಿ ಏನೊಂದು ಆರ್ಡರ್ ಬರುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಕಾಯ್ತಾ ಇದ್ರು. ಅದೇ ರೀತಿಯಾಗಿ ಅವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಚಿಕಿತ್ಸೆಯನ್ನ ಫಿಸಿಯೋಥೆರಪಿ ಮೂಲಕವೇ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳೋಣ, ಸರ್ಜರಿ ಬೇಡ ಅನ್ನೋ ನಿಟ್ಟಿನಲ್ಲಿ ಯಾಕೆ ಅವ್ರ ಕುಟುಂಬಸ್ಥರು ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ವಿಜಯಲಕ್ಷ್ಮಿ ಅವರಿಗೆ ಆ ಒಂದು ಸರ್ಜರಿ ಬಗ್ಗೆ ಯಾವುದೇ ರೀತಿಯಾಗಿಯೂ ಕೂಡ ಅವರಿಗೆ ಒಪ್ಪಿಗೆ ಇರಲಿಲ್ಲ. ಆದ್ರೆ ಅನಿವಾರ್ಯ ಕಾರಣಗಳಿಂದ ಅವರು ಒಪ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿತ್ತು. ಆದ್ರೆ ನಿನ್ನೆ ಸಿಕ್ಕಿರುವಂತಹ ಒಂದು ಆದೇಶ ಏನಿದೆ, ಈ ನಿಟ್ಟಿನಲ್ಲಿ ಫಿಸಿಯೋಥೆರಪಿ ಮೂಲಕವೇ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಿಕೊಳ್ಳೋಣ ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಈಗ ಉಳಿದ ಪವಿತ್ರ ಗೌಡ ಸೇರಿದಂತೆ ಆರೋಪಿಗಳಿದ್ದಾರೆ. ಎಲ್ಲರೂ ಕೂಡ ಈಗ ಸೋಮವಾರ ಅವರಿಗೆ ಬೇಲ್ ಆರ್ಡರ್, ಎಲ್ಲರೂ ಕೂಡ ಅವರಿಗೆ ಜೈಲಿಗೆ ಹೋಗುತ್ತೆ. ನಂತರ ಅವರು ಸೋಮವಾರ ಬೆಳಿಗ್ಗೆ ಅವರು ರಿಲೀಸ್ ಆಗುವಂಥದ್ದು. ಇಲ್ಲಿ ಒಂದು ಕಡೆ ಆದ್ರೆ ಈ ಒಂದು ಹೈಕೋರ್ಟ್ ಅಲ್ಲಿ ಸಿಕ್ಕಿರುವಂತಹ ಜಾಮೀನಿನ ಒಂದು ರಿಲೀಸ್ ಒಂದು ಪ್ರಕ್ರಿಯೆ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳಾಗಿರುವುದು SPP ಅವರು ಕೂಡ ಈ ಬಗ್ಗೆ ಮೇಲ್ಮನವಿಯನ್ನು ಸಲ್ಲಿಸಕ್ಕೆ ಕೂಡ ಒಂದು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆ ಬಗ್ಗೆ ಕಾನೂನು ತಜ್ಞರ ಜೊತೆ ಕೂಡ ಆ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಆರ್ಡರ್ ಪ್ರತಿಯಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ ಮತ್ತೆ ಅದರ ಸಂಬಂಧಪಟ್ಟಂತೆ ಅದನ್ನ ಪರಿಶೀಲನೆ ಮಾಡಿಕೊಂಡು ಮುಂದಿನ ಕಾನೂನು ಪ್ರಕ್ರಿಯೆ ಹೋರಾಟವನ್ನು ನಡೆಸುವಂತ ನಿಟ್ಟಿನಲ್ಲಿ ಈಗ ತನಿಖಾಧಿಕಾರಿಗಳು ಮುಂದಾಗಿದ್ದಾರೆ. ಇದೇ ರೀತಿಯಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಆ ಬಗ್ಗೆ ಕೂಡ ಚರ್ಚೆಗಳನ್ನು ನಡೆಸಲಾಗ್ತಾ ಇದೆ. ಒಂದು ಮೆಡಿಕಲ್ ಗ್ರೌಂಡ್ ಮೇಲೆ ಮಧ್ಯಂತರ ಜಾಮೀನು ಪಡೆದಂತಹ ದರ್ಶನ್ ಮತ್ತೆ ಅಲ್ಲಿ ಸರ್ಜರಿ ಮಾಡಿಸಿಕೊಳ್ಳದೆ ಫಿಸಿಯೋಥೆರಪಿ ಮೂಲಕವೇ ಸುಮಾರು ಅಷ್ಟು ದಿನಗಳವರೆಗೂ ಕೂಡ ಆಸ್ಪತ್ರೆಯಲ್ಲಿ ಇದ್ದಾರೆ. ಮತ್ತೆ ಈಗ ರೆಗ್ಯುಲರ್ ಬೇಲ್ ಸಿಕ್ಕಿರುವಂತದ್ದು. ಈಗ ಆರೋಪಿಗಳು ಎಲ್ಲರಿಗೂ ಕೂಡ ಒಂದೇ ರೀತಿಯಾಗಿ ಒಂದೇ ಒಂದು ಅಂಶವನ್ನ ಇಟ್ಕೊಂಡು ಎಲ್ಲರಿಗೂ ಕೂಡ ಆರ್ಡರ್ ಮಾಡಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ಗಂಭೀರವಾದಂತಹ
ಇರುವಂತಹ ಒಂದು ಅಂಶಗಳನ್ನ ಇಟ್ಕೊಂಡು ಮೇಲ್ಮನೆ ಸಲ್ಲಿಕೆ ಮಾಡುವಂತ ನಿಟ್ಟಿನಲ್ಲಿ ಆ ಬಗ್ಗೆ ಅಧಿಕಾರಿಗಳಾಗಿರ್ಬೋದು ಮತ್ತೆ SPP ಮತ್ತೆ ಕಾನೂನು ತಜ್ಞರು ಆ ಬಗ್ಗೆ ಚರ್ಚೆಗಳನ್ನ ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಅದು ಮುಂದಿನ ವಾರದಲ್ಲಿ ಆ ಬಗ್ಗೆ ಮೇಲ್ಮನೆ ಸಲ್ಲಿಕೆ ಪ್ಲಾನ್ ಮಾಡ್ಕೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಮಧ್ಯಂತರ ಜಾಮೀನು ವಿಚಾರವಾಗಿ ಗೃಹ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಗೋ ಹೆಡ್ ಅಂತೇಳಿ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ನೀವು ಯಾವುದೇ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಹೇಳಿ ಹೇಳಿತ್ತು. ಅದೇ ರೀತಿಯಾಗಿ ಈಗ ಅವ್ರಿಗೆ ಈಗ ಗೃಹ ಇಲಾಖೆ ಅನುಮತಿ ಬೇಕಾಗಿರಲ್ಲ, ಈಗ ಅವರೇ ನೇರವಾಗಿ ತೆಗೆದುಕೊಳ್ಳುವಂತ ಒಂದು ವಿಚಾರ ಇರುವಂತದ್ದು. ಈಗ ಈ ಒಂದು ನಿಟ್ಟಿನಲ್ಲಿ ಈಗ BGS ಆಸ್ಪತ್ರೆ ಬಳಿ ಕೂಡ ಯಾಕಂದ್ರೆ ಅಭಿಮಾನಿಗಳೆಲ್ಲರೂ ಕೂಡ ಬರ್ಬೋದು ಅಂತೇಳಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಅಲ್ಲಿ ಮಾಡ್ಕೊಂಡಿದ್ದಾರೆ. ಈಗ ಸೋಮವಾರ ಏನು ಬೆಳವಣಿಗೆಗಳಾಗುತ್ತೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಕಳೆದ ಈಗ ಸದ್ಯದ ಮಟ್ಟಿಗೆ ಆಸ್ಪತ್ರೆಯಲ್ಲಿ ಅವರು ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಅವ್ರ ಕುಟುಂಬಸ್ಥರು ಅಂತ ಹೇಳಲಾಗ್ತಾ ಇರುವಂತದ್ದು. ಶರ್ಮಿತಾ.